ಯುಗಾದಿಗೆ ಈ ಥರ ಫ್ಲಫಿ ಆಗಿರೋ ಹೋಳಿಗೆನ ನೀವು ಮನೇಲಿ ಮಾಡಬೇಕಾ? ಹಾಗಿದ್ರೆ ಯಾಕೆ ಕಾಯ್ತಾ ಇದ್ದೀರಾ? ಬನ್ನಿ ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು. ಫಸ್ಟಿಗೆ ನಾನು ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿನ ಹಾಕಿ ಜನರಲಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಸ್ವಲ್ಪ ನೀರನ್ನು ಗ್ರ್ಯಾಜುವಲಾಗಿ ಆ್ಯಡ್ ಮಾಡಿಕೊಂಡು ಕಣಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಅದು ಬಂದ ಮೇಲೆ ಅದಕ್ಕೆ ಮೇಲ್ಗಡೆ ನಾನು ಆಯಿಲನ್ನು ಗ್ರೀಸ್ ಮಾಡಿಬಿಟ್ಟು ಹಾಗೆ ನಾನು ನೆನೆಯೋಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಒಂದು ಕುಕ್ಕರ್ಗೆ ಕಡಲೆಬೇಳೆನ ಹಾಕ್ಕೊಂಡು ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ನಾನು ಒಂದು ವಿಷಲ್ನ ಹೊಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಇದನ್ನು ಸೋಸ್ಕೊಂಡು ಖಾಲಿ ಈ ಕಡಲೆಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿ ಹಾಗೆ 2 ಏಲಕ್ಕಿಗಳನ್ನು ಹಾಕ್ಕೊಂಡು 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಈ ಥರ ಪಲ್ಸ್ ಮೋಡಲ್ಲಿ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಈಸಿಯಾಗಿ ಮಾಡ್ಬೋದು, ಇಲ್ಲದಿದ್ದರೆ ಬೆಲ್ಲ ಹಾಕಿ ಕುದಿಸೋ ಅವಶ್ಯಕತೆಯೇ ಇಲ್ಲ. ಈ ಥರ ಉಂಡೆಗಳನ್ನು ಮಾಡಿ ನಾನು ಸಪ್ರೇಟಾಗಿ ಇಟ್ಕೊಂಡು ಕಣಕನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಅದು ಈ ಥರ ರಬ್ಬರಿ ಟೆಕ್ಸ್ಚರಲ್ಲಿ ಬರಬೇಕು. ನೆಕ್ಸ್ಟ್ ನಾನು ಕಣಕನ್ನು ಒಂದು ಉಂಡೆ ಸೈಜಲ್ಲಿ ತೊಗೊಂಡ್ಬಿಟ್ಟು ಒಂದು ಹೋಳಿಗೆ ಪೇಪರ್ಗೆ ನಾನು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕಣಕನ ಎಡ್ಜಸ್ಸಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಮಧ್ಯದಲ್ಲಿ ಹೂರಣದ ಒಂದು ಉಂಡೆನ ಇಟ್ಟು ಈ ಥರ ಇದನ್ನು ಫುಲ್ ಕವರ್ ಅಪ್ ಮಾಡ್ತಾ ಇದ್ದೀನಿ, ಎಲ್ಲೂ ಹೂರಣ ಕಾಣಿಸ್ಕೊಳ್ಬಾರ್ದು ಅಂತ. ನೆಕ್ಸ್ಟ್ ನಾನು ಇದನ್ನು ಉಲ್ಟಾ ಮಗಚ್ಬಿಟ್ಟು ಸೈಡಲ್ಲಿ ನಾನು ಈ ಥರ ಪ್ರೆಸ್ ಮಾಡ್ಕೊಂಡು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾನು ಇದನ್ನು ತಟ್ಕೊಳ್ತಾ ಇದ್ದೀನಿ. ತಟ್ಟು ಮೆಥಡ್ ಬೋರಿಂಗ್ ಅಂತ ಹೇಳೋರಿಗೆ ಈ ಥರ ಸ್ಪ್ರೆಡ್ ಮಾಡೋದೊಂದು ಮೆಥಡ್ ಇದೆ. ಇದ್ರ ಮೇಲೆ ಪ್ಲಾಸ್ಟಿಕ್ ಕವರ್ನ ಈ ಥರ ಹಾಕಿಬಿಟ್ಟು ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಮಾಡ್ತಾ ಬಂದರೆ ಸಾಕು. ಜಸ್ಟ್ ಸರ್ಕ್ಯುಲರ್ ಶೇಪಲ್ಲಿ ಈ ಥರ ನೋಡಿ, ಈ ಥರ ನಾನು ಹೇಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ. ಇದು ತಟ್ಟೋದ್ರಕ್ಕಿಂತನೂ ಕೂಡ ತೆಳ್ಳಗೆ ಬರುತ್ತೆ. ಸೊ ತಟ್ಟಿನೂ ಇಲ್ಲ ಈ ಥರ ಸ್ಪ್ರೆಡ್ ಮಾಡಾದ್ಮೇಲೆ ಈ ಥರ ಪ್ಲಾಸ್ಟಿಕ್ ಪೇಪರ್ನ ತೆಗೆದು ಇದನ್ನು ಬಿಸಿಯಾಗಿರೋ ತವದ ಮೇಲೆ ಹಾಕಿ ಈ ಥರ ಹೋಳಿಗೆ ಪೇಪರ್ನ ತೆಗೆದುಬಿಟ್ಟು ಅದನ್ನು 2 ಸೈಡ್ ಕೂಡ ಫ್ರೈ ಮಾಡಿದ್ರೆ ಆಯಿತು, ಹೋಳಿಗೆ ರೆಡಿ. ನೋಡಿ ಈ ಥರ ಫ್ಲಫಿಯಾಗಿ ಬರಬೇಕು ಅಂದರೆ ಸೈಡಲ್ಲಿ ಜೆಂಟಲಾಗಿ ಪ್ರೆಸ್ ಮಾಡ್ತಾ ಇದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಡುಮ್ಗೆ ಬಂದಿದೆ ಅಂತ ಹೇಳಿ. ಈ ರೀಲಿನ ಈಗಲೇ ಸೇವ್ ಮಾಡಿಕೊಂಡು ನಾಳೆ ಯುಗಾದಿಗೆ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನನಗೂ ಮರಿದೇ ತಿಳಿಸಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.